ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪವನ್ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನಿದು ಸೆಂಟ್ರಲ್ ಮಿನಿಸ್ಟರ್ ಸಹೋದರನ ಈ ಒಂದು ರಾಸಲೀಲೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಕಾರ್ತಿಕ್, ಇಷ್ಟು ದಿನ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಹೈ ಪ್ರೊಫೈಲ್ ಕೇಸ್ಗಳು ಅಂತ ನಾವು ಯಾವಾಗ್ಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದ್ರ ಭಾಗ ಎಂಬಂತೆ ಈಗ ಏನು ಕೇಂದ್ರ ಸರ್ಕಾರದ ಕಾನೂನು ಸಚಿವರಾದಂತಹ ಮತ್ತೆ ಹೆಚ್ಚುವರಿ ಖಾತೆ ಶಿಕ್ಷಣ ಸಚಿವರಾಗಿರತಕ್ಕಂತ ಪ್ರಹ್ಲಾದ್ ಜೋಶಿ ತಮ್ಮನವರ ವಿರುದ್ಧ ಆರೋಪ ಬಂದಿದೆ. ಏನು ಧಾರವಾಡದ ವಿದ್ಯಾಗಿರಿಯಲ್ಲಿ ಈ FIR ದಾಖಲಾಗಿದೆ. ಅಂದ್ರೆ ಏನು ಪ್ರಹ್ಲಾದ್ ಜೋಶಿ ಅವರ ತಮ್ಮ ಗೋಪಾಲ್ ಜೋಶಿ ಅವರ ವಿರುದ್ಧ ಒಬ್ಬ ಸಮಾಜ ಸೇವಕಿ ಮಹಿಳೆ ಅನ್ನೋರು ದೂರು ದಾಖಲು ಮಾಡಿದ್ದಾರೆ. 2022ರಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು, ಮತ್ತೆ ನಾನೊಬ್ಳು ಸಮಾಜ ಸೇವಕಿ ಆಗಿದ್ದೀನಿ. ಹೀಗಾಗಿ ಈಗ ನನ್ನನ್ನು ಉಪಯೋಗಿಸ್ಕೊಂಡ್ರು ಅವರ ಭವಿಷ್ಯಕ್ಕಾಗಿ, ಮತ್ತೆ ಅವರ ಆರ್ಥಿಕ ಕಾರಣಕ್ಕಾಗಿ ನನ್ನನ್ನ ಬಳಸ್ಕೊಂಡಿದ್ದಾರೆ. ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ಮತ್ತೆ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಬೆದರಿಕೆ, ಕೊಲೆ ಮಾಡೋದಾಗಿ ಬೆದರಿಕೆ ಸಹ ಕೊಡ್ತಾ ಇದ್ದಾರೆ ಅಂತ ಏನು ದೂರು ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟು ಫಸ್ಟ್ ಏನು FIR ಅಲ್ಲಿ ದಾಖಲಾಗಿದೆ. ಇನ್ನು ಮುಂದಿನ ತನಿಖೆಯನ್ನ ಪೊಲೀಸ್ನವರು ನೋಡ್ತಾ ಇದ್ದಾರೆ. ಇದು ಒಂದಷ್ಟಕ್ಕೆ ಏನು ಕಾಂಗ್ರೆಸ್ಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ. ಏನು ಕೇಂದ್ರ ಸಚಿವರಾಗಿರ್ತಂತ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಮತ್ತೆ ಅವರನ್ನ ಹಿಮ್ಮೆಟ್ಟಿಸೋದಕ್ಕೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ. ಈಗ ಹಿಂದೆ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಮತ್ತೆ ಇವರು ಯಾರು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇಂಥವ್ರ ಕೇಸನ್ನ ನೋಡಿದಂತ ರಾಜ್ಯದಲ್ಲಿ ಮತ್ತೊಂದು ಇಂಥ ಒಂದು ಕೇಸು ಅದೇ ಕುಟುಂಬದಿಂದ ಅಂದ್ರೆ ಬಿಜೆಪಿ ನಾಯಕರ ಬಳಿ ಬಂದಿದೆ ಅನ್ನೋದೊಂದು ಶೋಚನೀಯ ಅಷ್ಟೇ ಕಾರ್ತಿಕ್. ಓಕೆ, ಈ ಬಗ್ಗೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವ್ರ ಗಮನಕ್ಕೂ ಬಂದಿದೆಯಾ? ಹೇಗೆ ಅವ್ರೇನಾದ್ರು ಪ್ರತಿಕ್ರಿಯೆ ನೀಡಿದ್ರಾ ಇಲ್ವಾ? ಸಹಜವಾಗಿ ಪ್ರಹ್ಲಾದ್ ಜೋಶಿ ಅಲ್ಲಿನ ಲೋಕಲ್ MP ಆಗಿರೋದ್ರಿಂದ, ಏನು ಹುಬ್ಳಿ ಧಾರವಾಡ MP ಬರೋದ್ರಿಂದ ಸಹಜವಾಗಿ ಒಂದು ಸ್ಟೇಷನ್ ಅಲ್ಲಿ ಅವರ ಸಂಬಂಧಿಕರು ಅಥವಾ ಅವರ ಬೆಂಬಲಿಗರ ವಿರುದ್ಧ FIR ಆಗುತ್ತೆ ಅಂದ್ರೆ ಸಹಜವಾಗಿ ಅದನ್ನ ಪೊಲೀಸರು ಅವ್ರ ಗಮನಕ್ಕೆ ತಂದೇ ಇರ್ತಾರೆ. ಆದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಸಾರ್ವಜನಿಕ ಜೀವನದಲ್ಲಿದ್ದಾಗ ಅವನ್ನೆಲ್ಲ ಬದಿಗಿಟ್ಟು ನೋಡ್ಲೇಬೇಕಾಗತ್ತೆ. ಏನಿದೆಯೋ ಅದರಂತೆ FIR ಮಾಡಿ ಅಂತಂದು ಸಹ ಹೇಳಿರ್ಬೋದು. ಯಾಕೆಂದ್ರೆ ಅವರು ಕುಟುಂಬಸ್ಥರು ಯಾರು ತಪ್ಪು ಮಾಡಿದಾಗ ಅದನ್ನ ಮರೆಮಾಚಕ್ ಆಗೋದಿಲ್ಲ. ಹಾಗಾಗಿ ಜೋಶಿ ಅವರು ಪ್ರಾಮಾಣಿಕವಾಗಿ ಹೇಳಿರ್ಬೋದು, ನೀವೇನ್ ಕ್ರಮ ಬೇಕಾ ಅದನ್ನ ತಗೋತೀನಿ, ಕಾನೂನು ಪ್ರಕಾರವಾಗಿ ಏನೇನ್ ಮಾಡ್ಬೋದು ಅದನ್ನ ಮಾಡಿ ಅಂತಂದು ಸಹ ಸಜೆಷನ್ ಕೊಟ್ಟಿರಬಹುದು. ಸೊ ಗೋಪಾಲ್ ಜೋಶಿ ಅವ್ರನ್ನೇನಾದ್ರೂ ಪೊಲೀಸರು ವಶಕ್ಕೆ ಪಡೆದಿದ್ದಾರಾ ಇಲ್ವಾ, ಹೇಗೆ? ಫಸ್ಟ್ ಈಗ ಸದ್ಯಕ್ಕೆ FIR ಆಗಿದೆ ಕಾರ್ತಿಕ್. ಫಸ್ಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಸಹಜವಾಗಿ ಕೋರ್ಟು ಒಂದು ಪೊಲೀಸ್ ಅವರು ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರೀತಾರೆ. ವಿಚಾರಣೆಗೆ ಬರ್ದೇ ಇದ್ದಾಗ ಅರೆಸ್ಟ್ ಮಾಡುವಂತ ಸಂಭವ ಇರುತ್ತೆ ಕಾರ್ತಿಕ್. ಸದ್ಯಕ್ಕೆ ಇನ್ನೂ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. FIR ಆಗಿದೆ. ಏನಾದ್ರೂ ನೋಟಿಸ್ ಕೊಟ್ಟರು ವಿಚಾರಣೆ ಕರಿಬಹುದು. ವಿಚಾರಣೆಗೆ ಬರ್ಲಿಲ್ಲ ಅಂದಾಗ ಈ ಮತ್ತೊಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ಗೂ ಬರದೇ ಇದ್ದಾಗ ಅರೆಸ್ಟ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪವನ್. ಸೊ ನೋಡಿ, ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ದಾಖಲಾಗಿದೆ ಗೋಪಾಲ್ ಜೋಶಿ ಅವರ ಮೇಲೆ. ಈಗ ಸಂಪೂರ್ಣ ತನಿಖೆಯ ನಂತರ ಗೋಪಾಲ್ ಜೋಶಿ ಅವರನ್ನ ಅರೆಸ್ಟ್ ಮಾಡಬೇಕು ಬೇಡವೋ ಅನ್ನೋದು ಈಗ ಕೋರ್ಟ್ನ ನಿರ್ಧಾರವಾಗಿರುತ್ತೆ. ಈಗಾಗಲೇ ಕೇಂದ್ರ ಸಚಿವರ ವಿರುದ್ಧವೂ ಕೂಡ ಪ್ರಿಯಾಂಕ್ ಖರ್ಗೆ ಒಂದು ಅಸ್ತ್ರವನ್ನ ಬಿಟ್ಟಿದ್ದಾರೆ. ಸಂತ್ರಸ್ತೆ ದೂರು ಕೊಟ್ಟರೆ ತೆಗೆದುಕೊಳ್ಳುವುದೇ ನಮ್ಮ ಜವಾಬ್ದಾರಿ ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಗುಡುಕ್ತಾ ಇದ್ದಾರೆ. ಕಾನೂನಿನ ಅಡಿಯಲ್ಲಿ FIR ಮಾಡಿದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗೋಪಾಲ್ ಜೋಶಿ ವಿರುದ್ಧದ ಆರೋಪಗಳ ಹಿನ್ನೆಲೆಯನ್ನ ಕೇಳ್ತಾ ಹೋದ್ರೆ, ಮಹಿಳೆ ಆ ಒಂದು ಸಂತ್ರಸ್ತೆಗೆ ತುಂಬಾನೇ ಮೋಸ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯವನ್ನು ಬೆಸಗಿದ್ದಾರೆ, ಈ ಬಗ್ಗೆ ಎಲ್ಲಾದ್ರೂ ಬಾಯಿ ಬಿಟ್ರೆ ನಿಮ್ಮನ್ನ ಕೊಲೆ ಮಾಡಿಸೋ ನಿಟ್ಟಿನಲ್ಲಿ ಅವರ ಕುಟುಂಬಕ್ಕೂ ಕೂಡ ಬೆದರಿಕೆ ಹಾಕಿದ್ರು ಅನ್ನೋ ಆರೋಪ ಒಂದು ಕಡೆ ಸಂತ್ರಸ್ತೆಯ ದೂರಿನಲ್ಲಿದೆ. ಪ್ರಹ್ಲಾದ್ ಜೋಶಿ ಅವರೇ ಮುಂದೆ ಉತ್ತರ ಕೊಡ್ತಾರೆ ಈ ಬಗ್ಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾತಿನಿಂದ ರಾಜಕೀಯದಲ್ಲಿ ಈಗ ಸಂಚಲನ ಮೂಡಿಸ್ತಾ ಇದ್ದಾರೆ. ಈಗಾಗಲೇ FIR ದಾಖಲಿಸಿದ್ದಾರೆ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆ. ಆ ದೂರಿನಲ್ಲಿ ಗೋಪಾಲ್ ಜೋಶಿ ಅವರು ಮಾಡಿರುವಂತಹ ಅವಾಂತರದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯಾವ ರೀತಿ ನಮ್ಮ ಕುಟುಂಬಕ್ಕೆ ಹಿಂಸೆ ಕೊಟ್ಟರು, ನನಗೆ ಹಿಂಸೆ ಕೊಟ್ಟರು ಅನ್ನೋದನ್ನ ಆ ದೂರಿನಲ್ಲಿ ದಾಖಲಿಸಿದ್ದಾರೆ. ಸಂತ್ರಸ್ತೆ ದೂರು ಕೊಟ್ಟರೆ ಅದನ್ನು ತೆಗೆದುಕೊಳ್ಳುವುದೇ ನಮ್ಮ ಜವಾಬ್ದಾರಿ ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ವಾಗ್ದಾಳಿ ನಡೆಸಿದ್ದಾರೆ. ಗೋಪಾಲ್ ಜೋಶಿ ವಿರುದ್ಧದ ಆರೋಪಗಳ ಹಿನ್ನೆಲೆ ಇದು. 2022 ಮೇ 29ರಂದು ನನ್ನ ಮೇಲೆ ದೌರ್ಜನ್ಯ ಆಗಿತ್ತು. ಅದಾದ ನಂತರದಲ್ಲಿ ನನ್ನ ಕುಟುಂಬಕ್ಕೂ ಕೂಡ ಹಿಂಸೆ ಕೊಟ್ಟಿದ್ರು. ನನ್ನ ಮೇಲೆ ಹಲವು ಬಾರಿ ಅತ್ಯಾಚಾರವೆಸಗಲಿಕ್ಕೆ ಪ್ರಯತ್ನ ಪಟ್ಟರು, ಲೈಂಗಿಕ ದೌರ್ಜನ್ಯ ಮಾಡಿದ್ರು. ಇದೆಲ್ಲದರ ನಡುವೆ ಈಗ ಸಂತ್ರಸ್ತೆ ದೂರಿನ ಮೇರೆಗೆ ಪೊಲೀಸರು ಯಾವ ಕ್ರಮವನ್ನು ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ. ಇದು
ನನಗೆ ಕೇಳಿದ್ರೆ ನಾವೇನು ಹೇಳಿ, ಈಗ ಯಾರೋ ಸಂತ್ರಸ್ತರು ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ತೊಗೊಳೋ ಜವಾಬ್ದಾರಿ ನಮ್ಮದು. FIR ಮಾಡಿದ್ದೀವಿ ಬೇಸ್ಡ್ ಆಸ್ ಪರ್ ದ ಲಾ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಪ್ರಹ್ಲಾದ್ ಜೋಶಿ ಅವರಿಗೆ. ಅತ್ಯಾಚಾರಿಗಳೆಲ್ಲ ನಿಮ್ಮ ಸಂಬಂಧಿಕರಿದ್ದಾರೆ, ಮತ್ತೇನಾದರೂ ಅಂದರೆ ಅವರೇ ಹೇಳ್ತಾರೆ ಇಲ್ಲ ನನಗೆ ಅವ್ರಿಗೆ ಸಂಬಂಧ ಇಲ್ಲ. ಈಗಲೇ ಅವ್ರ ಹತ್ರನೂ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಅವ್ರಿಗೇನು ಸಂಬಂಧ ಇಲ್ಲ. ಪ್ರೆಡಿಕ್ಷನ್ ಈಗ ಹಿಂದೆ ಆಗಿಲ್ವಾ ಸರ್? ಈಗ ಇಲ್ಲಿ ಡೆಲ್ಲಿನಲ್ಲೆಲ್ಲ ಎಲ್ಲದ್ರ ಬಗ್ಗೆ ಮಾತಾಡ್ತಾರಲ್ಲ. ಈಗ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ಬಿಟ್ಟು ಇವ್ರು ಭಾಳ ದೊಡ್ಡ ಕೆಲಸ ಮಾಡ್ಬಿಟ್ಟು ಅಂತ ಹೇಳಿ ಇವರಿಗೆ ಸ್ಥಾನಮಾನ ಕೊಟ್ರಲ್ಲ, ಕೊಡಲಿ, ಇದು ಇಟ್ಸ್ ದೇರ್ ಇಶ್ಯೂ. ಇದು ನನಗೆ ಕೇಳಿದ್ರೆ ನಾವೇನು ಹೇಳಿ, ಈಗ ಯಾರೋ ಸಂತ್ರಸ್ತರು ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ತೊಗೊಳೋ ಜವಾಬ್ದಾರಿ ನಮ್ಮದು. FIR ಮಾಡಿದ್ದೀವಿ ಬೇಸ್ಡ್ ಆಸ್ ಪರ್ ದ ಲಾ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಪ್ರಹ್ಲಾದ್ ಜೋಶಿ ಅವರಿಗೆ. ಅತ್ಯಾಚಾರಿಗಳೆಲ್ಲ ನಿಮ್ಮ ಸಂಬಂಧಿಕರಿದ್ದಾರೆ, ಮತ್ತೇನಾದರೂ ಅಂದರೆ ಅವರೇ ಹೇಳ್ತಾರೆ ಇಲ್ಲ ನನಗೆ ಅವ್ರಿಗೆ ಸಂಬಂಧ ಇಲ್ಲ. ಈಗಲೇ ಅವ್ರ ಹತ್ರನೂ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಅವ್ರಿಗೇನು ಸಂಬಂಧ ಇಲ್ಲ. ಪ್ರೆಡಿಕ್ಷನ್ ಈಗ ಹಿಂದೆ ಆಗಿಲ್ವಾ ಸರ್? ಈಗ ಇಲ್ಲಿ ಡೆಲ್ಲಿನಲ್ಲೆಲ್ಲ ಎಲ್ಲದ್ರ ಬಗ್ಗೆ ಮಾತಾಡ್ತಾರಲ್ಲ. ಈಗ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ಬಿಟ್ಟು ಇವ್ರು ಭಾಳ ದೊಡ್ಡ ಕೆಲಸ ಮಾಡ್ಬಿಟ್ಟು ಅಂತ ಹೇಳಿ ಇವರಿಗೆ ಸ್ಥಾನಮಾನ ಕೊಟ್ರಲ್ಲ, ಕೊಡಲಿ, ಇದು ಇಟ್ಸ್ ದೇರ್ ಇಶ್ಯೂ. ಇದು ನನಗೆ ಕೇಳಿದ್ರೆ ನಾವೇನು ಹೇಳಿ, ಈಗ ಯಾರೋ ಸಂತ್ರಸ್ತರು ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ತೊಗೊಳೋ ಜವಾಬ್ದಾರಿ ನಮ್ಮದು. FIR ಮಾಡಿದ್ದೀವಿ ಬೇಸ್ಡ್ ಆಸ್ ಪರ್ ದ ಲಾ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಪ್ರಹ್ಲಾದ್ ಜೋಶಿ ಅವರಿಗೆ. ಅತ್ಯಾಚಾರಿಗಳೆಲ್ಲ ನಿಮ್ಮ ಸಂಬಂಧಿಕರಿದ್ದಾರೆ, ಮತ್ತೇನಾದರೂ ಅಂದರೆ ಅವರೇ ಹೇಳ್ತಾರೆ ಇಲ್ಲ ನನಗೆ ಅವ್ರಿಗೆ ಸಂಬಂಧ ಇಲ್ಲ. ಈಗಲೇ ಅವ್ರ ಹತ್ರನೂ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಅವ್ರಿಗೇನು ಸಂಬಂಧ ಇಲ್ಲ. ಪ್ರೆಡಿಕ್ಷನ್ ಈಗ ಹಿಂದೆ ಆಗಿಲ್ವಾ ಸರ್? ಈಗ ಇಲ್ಲಿ ಡೆಲ್ಲಿನಲ್ಲೆಲ್ಲ ಎಲ್ಲದ್ರ ಬಗ್ಗೆ ಮಾತಾಡ್ತಾರಲ್ಲ. ಈಗ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ಬಿಟ್ಟು ಇವ್ರು ಭಾಳ ದೊಡ್ಡ ಕೆಲಸ ಮಾಡ್ಬಿಟ್ಟು ಅಂತ ಹೇಳಿ ಇವರಿಗೆ ಸ್ಥಾನಮಾನ ಕೊಟ್ರಲ್ಲ, ಕೊಡಲಿ, ಇದು ಇಟ್ಸ್ ದೇರ್ ಇಶ್ಯೂ. ಇದು ನನಗೆ ಕೇಳಿದ್ರೆ ನಾವೇನು ಹೇಳಿ, ಈಗ ಯಾರೋ ಸಂತ್ರಸ್ತರು ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ತೊಗೊಳೋ ಜವಾಬ್ದಾರಿ ನಮ್ಮದು. FIR ಮಾಡಿದ್ದೀವಿ ಬೇಸ್ಡ್ ಆಸ್ ಪರ್ ದ ಲಾ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಪ್ರಹ್ಲಾದ್ ಜೋಶಿ ಅವರಿಗೆ. ಅತ್ಯಾಚಾರಿಗಳೆಲ್ಲ ನಿಮ್ಮ ಸಂಬಂಧಿಕರಿದ್ದಾರೆ, ಮತ್ತೇನಾದರೂ ಅಂದರೆ ಅವರೇ ಹೇಳ್ತಾರೆ ಇಲ್ಲ ನನಗೆ ಅವ್ರಿಗೆ ಸಂಬಂಧ ಇಲ್ಲ. ಈಗಲೇ ಅವ್ರ ಹತ್ರನೂ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಅವ್ರಿಗೇನು ಸಂಬಂಧ ಇಲ್ಲ. ಪ್ರೆಡಿಕ್ಷನ್ ಈಗ ಹಿಂದೆ ಆಗಿಲ್ವಾ ಸರ್?